ಹೌದು, ಯತೀಂದ್ರ ಅವ್ರ ಸ್ಟೇಟ್ಮೆಂಟು ತಪ್ಪೇನಿದೆ ಅನ್ನುವಂಥದ್ದು ನಾನು ಕೇಳ್ತೀನಿ ಜನಸಾಮಾನ್ಯರಿಗೆ, ಬಿ ಜೆ ಪಿಯವರಿಗೆ. ಅರೇ ಮಹಾರಾಜರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟರು, ಮೈಸೂರಿಗೆ ಕುಡಿಯೋ ನೀರು ಕೊಟ್ಟರು, ರಸ್ತೆಗಳು ಕೊಟ್ಟರು, ಹೆರಿಟೇಜ್ ಕಟ್ಟಡಗಳು ಕೊಟ್ಟರು, ಆಸ್ಪತ್ರೆಗಳು ಕೊಟ್ಟರು. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಕುಡಿಯೋ ನೀರು ಕೊಟ್ಟಿದ್ದಾರೆ, ಉಂಡವಾಡಿ ಯೋಜನೆ ಕೊಟ್ಟಿದ್ದಾರೆ, 12 ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಸುಮಾರು 120 ಕಿಲೋಮೀಟರ್ ಲೆಂತ್ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ದಾರೆ ಮೈಸೂರು ನಗರಕ್ಕೆ. ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಕಾಮರ್ಸ್ ಕಾಲೇಜು, ಡಿಗ್ರಿ ಕಾಲೇಜುಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಮೆಲ್ವಾಡಿ ಕೃಷ್ಣರಾಜ ಒಡೆಯವ್ರ ನಂತರ ಹೆಚ್ಚಿನ ಅಭಿವೃದ್ಧಿಯನ್ನು ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ಇವತ್ತು ನಾನು ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿಯವ್ರಿಗೆ, ಜೆ ಡಿ ಎಸ್ನವ್ರಿಗೆ, ಅದು ಸಿದ್ದರಾಮಯ್ಯನವರು. ಮೆಲ್ವಾಡಿ ಕೃಷ್ಣರಾಜ ಒಡೆಯವ್ರನ್ನ ನಾವು ಕಂಪೇರ್ ಮಾಡ್ತಾ ಇಲ್ಲ. ರಾಜಪ್ರಭುತ್ವದಲ್ಲಿ ಅವ್ರು ನಿರ್ಧಾರ ತೆಗೆದುಕೊಳ್ಳುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದೋ. ಈ ವಾಸ್ ಎಲಿಜಿಬಲ್ ಟು ಟೇಕ್ ಡಿಸಿಷನ್ ಆಫ್ ಹಿಸ್ ಓನ್. ಅವರು ಜನಸಾಮಾನ್ಯರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಅದಿರಲಿ ಒಂದು ಕಡೆ, ಅವರ ಕೊಡುಗೆ ಅಪಾರವಾದಂಥದ್ದು, ಅವ್ರನ್ನ ನಾವು ಡಿಗ್ರೇಡ್ ಮಾಡ್ತಾ ಇಲ್ಲ. ಅದೇ ಥರ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಮೈಸೂರಿಗೆ 2013ರಿಂದ 2018ರವರೆಗೆ 5 ವರ್ಷದ ಪೀರಿಯಡಲ್ಲಿ 3800 ಕೋಟಿ ಬರೀ ಮೈಸೂರು ನಗರಕ್ಕೆ ಕೊಟ್ಟಿರುವಂಥದ್ದು, ಜಿಲ್ಲೆಗಲ್ಲ, ಬರೀ ಮೈಸೂರು ನಗರದ 3 ಕಾನ್ಸ್ಟಿಟ್ಯೂನ್ಸಿಗೆ 3800 ಕೋಟಿ. ಪೊಲೀಸ್ ಕಮಿಷನರ್ ಆಫೀಸ್ ನೋಡಿ ಇಲ್ಲಿತ್ತು, ನೋಡಿ ಅಲ್ಲಿದೆ. ಈಗ ಯಾರು ತಗೊಂಬಂದಿದ್ದು? ಡಿ ಸಿ ಕಚೇರಿ ಯಾರು ಮಾಡಿಕೊಟ್ಟಿದ್ದು? ರಸ್ತೆಗಳ ನಿರ್ಮಾಣ, ವೈಡ್ನಿಂಗು, ರಸ್ತೆಗಳನ್ನ, ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರುವಂಥವ್ರು ಯಾರು? ಸಿದ್ದರಾಮಯ್ಯನವರು. ಮಾಡಿದ್ದನ್ನ ಹೇಳ್ಕೊಳ್ಳುವಂಥದ್ದಕ್ಕೆ ನಮಗೆ ಅಂಜಿಕೆ ಇಲ್ಲ. ಅದಕ್ಕೆ ಯಾಕೆ ಉರಿ ಎತ್ಕೊಳ್ಳುವಂಥ ಕೆಲಸ ನಮ್ಮ ಆಗ್ತಾ ಇದೆ ನಿಮ್ಮ ಬಿ ಜೆ ಪಿಯವರಿಗೆ. ಟಿಪ್ಪು ಅಂತ ಹೆಸರು ಕೇಳ್ಬಿಟ್ರೆ ಸಾಕು, ಬಿ ಜೆ ಪಿಯವರಿಗೆ ಮಲಗಿದ್ದವರು ಎದ್ದು ಬಿಡ್ತಾರೆ. ಮಲಗಿದ್ದವರು ರಕ್ತನ ಬಾಯಿಲ್ ಮಾಡ್ಕೊಂಡು ಎದ್ದು ಬಿಡ್ತಾರೆ. ಟಿಪ್ಪು ಹೆಸರು ಕೇಳಿ ಸಾಕು, ಟಿಪ್ಪು ಹೆಸರಿಗೆ ಹೇಳಿದ್ರೆ ಸಾಕು, ಉರಿ ಎತ್ಕೊಂಡು ಕೆಳಗಿಂದ ಮೇಲ್ಗಡೆ ಕೊಡ್ತಾರೆ. ಪಾಪ ಆ ಮಾಜಿ ಸಂಸದ, ನಾನು ಹೇಳ್ತಾ ಇದ್ದೀನಿ, ಮಾಜಿ ಸಂಸದರೇ, ನಿಮ್ಮ ಮೊಬೈಲ್ ಸೀಸ್ ಮಾಡಿದ್ರಲ್ಲ ನಿಮ್ಮ ಕೇಂದ್ರ ಸಚಿವರು, ಇವರು ಗೃಹ ಸಚಿವರು, ಆ ಮೊಬೈಲ್ನ ಏನಾದರೂ SIT ಕೊಟ್ಬಿಟ್ರೆ 100ಕ್ಕೂ 100ರಷ್ಟು ಪ್ರಜ್ವಲ್ ಥರ ನೀವು ಒಳಗಡೆ ಹೋಗ್ತೀರಿ. ಪ್ರಜ್ವಲ್ ಹೋಗಿದ್ದಾರೆ, ಏನು ಒಳಗಡೆ ಹೋಗಿದ್ದಾರೆ, ಆ ಥರ ಒಳಗಡೆ ಹೊರಟೋಗ್ತೀರ ನೀವು. ನಿಮಗೆ ಯೋಗ್ಯತೆ ಇದೆಯಾ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಕ್ಕೆ? ದಿನ ಬೆಳಗ್ಗೆದು ಏನು ನಿನ್ನ ಕಾಂಟ್ರಿಬ್ಯೂಷನ್ ಏನಪ್ಪ ಅದನ್ನ ಹೇಳಪ್ಪ. ಅದು ಬಿಟ್ಬಿಟ್ಟು ದಿನ ಬೆಳಗ್ಗೆ ಬಾಯಿ ಪಡ್ಕೊಳ್ಳೋಂಥ ಕೆಲಸವನ್ನು ಮಾಡುವಂಥದ್ದು ನಿಲ್ಲಿಸ್ಬೇಕು.